ಕುಮಟಾದಿಂದ ತಿರುಪತಿ ಸಂಪರ್ಕಿಸುವ ಕಾಚಿಗೂಡ ರೈಲು ಸೇವೆ ಕುಮಟಾ ರೈಲು ನಿಲ್ದಾಣದ 2ನೇ ಪ್ಲಾಟ್ಫಾರ್ಮ್ನಿಂದ ವಾರದಲ್ಲಿ 2 ದಿನ ಸಂಚರಿಸಲಿದ್ದು, ತಿರುಪತಿ ತಿಮ್ಮಪ್ಪನ ಭಕ್ತರು ಸೇರಿ ಜಿಲ್ಲೆಯ ಜನತೆಗೆ ಇದೊಂದು ಐತಿಹಾಸಿಕ ಕ್ಷಣವಾಗಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು. ಮುರುಡೇಶ್ವರ ಕಾಚಿಗೂಡ ರೈಲು ಕುಮಟಾಕ್ಕೆ ವಿಸ್ತರಣೆಯಾಗಿದ್ದು, ಶನಿವಾರ ದ್ವಿಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲನ್ನು ಕುಮಟಾ ನಿಲ್ದಾಣದವರೆಗೆ ವಿಸ್ತರಿಸುವ ಸೇವೆಗೆ ಹಸಿರು ನಿಶಾನೆ ತೋರಿಸಿ ಅವರು ಮಾತನಾಡಿದರು. ಅದರ ಜೊತೆಗೆ ಗೋಕರ್ಣ ರೋಡ್ ಸ್ಟೇಷನ್ ಪ್ಲಾಟ್ಫಾರ್ಮ್ 1ರ ಉನ್ನತೀಕರಣ ಅಥವಾ ಅದನ್ನ ನಾವು ಇಲ್ಲಿ ಮೊದಲನೇದಾಗಿ ನಮ್ಮ ಈ ಕಾಚಿಗೂಡ ಮುರುಡೇಶ್ವರ ಎಕ್ಸ್ಪ್ರೆಸ್ ಎಕ್ಸ್ಟೆನ್ಷನ್ ಇಲ್ಲಿಗೆ ಅದು ಮಾಡ್ತಾ ಇದ್ದೇವೆ. ಹಾಗಾಗಿ ಬಹಳ ವರ್ಷದಿಂದ ಇದ್ದಂಥ ಬೇಡಿಕೆ ಇಲ್ಲಿ ಅದನ್ನು ನಿಲ್ಲಿಸೋದ್ರಿಂದ ಅದು ಪ್ರಾರಂಭ ಆಗೋದ್ರಿಂದ ಉದ್ಘಾಟನೆ ಆಗುತ್ತೆ. ಆಗಲೇ ಉಲ್ಲೇಖ ಆದಂತೆ ತಿರುಪತಿಗೆ ಇತ್ಯಾದಿ ಎಲ್ಲ ಪವಿತ್ರ ಸ್ಥಳಗಳಿಗೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಇದು ಮೊದಲನೇದು. ಕೊಂಕಣ ರೈಲ್ವೆಯು ತನ್ನ ಮಾರ್ಗದಲ್ಲಿ ಪ್ರಯಾಣಿಕರ ಸೌಕರ್ಯಗಳು ಮತ್ತು ಸಂಪರ್ಕವನ್ನು ನಿರಂತರವಾಗಿ ಹೆಚ್ಚಿಸುವ ಜೊತೆಗೆ ಸುರಕ್ಷಿತ, ದಕ್ಷ ಮತ್ತು ವಿಶ್ವಾಸಾರ್ಹ ರೈಲು ಸೇವೆಯನ್ನು ಒದಗಿಸಲು ಬದ್ಧವಾಗಿದೆ ಎಂದರು. ಹಾಗಾಗಿ ಇನ್ನು ಮುಂದೆ ವಾರದಲ್ಲಿ 2 ದಿನ ಟ್ರೈನ್ ಬರುತ್ತೆ. ಇವತ್ತು ನಮ್ದು ಶನಿವಾರ ಮತ್ತು 2 ದಿನ ಟ್ರೈನ್ ಬರುತ್ತೆ. ಯಾಕೆಂದ್ರೆ ಕನ್ಫ್ಯೂಷನ್ ಆಗಿ ನಾಳೆ ಬಂದು ಟ್ರೈನ್ ಬರಲೇ ಇಲ್ಲ ಅಲ್ಲಿ ಹೇಳಬೇಡಿ ಅಂತ ಯಾರಾದರೂ. ಅದ್ರ ವಾರದಲ್ಲಿ 2 ದಿನ ಟ್ರೈನ್ ಇರೋದೇ 2 ದಿನ. ಹಾಗಾಗಿ ಆ 2 ದಿನ ಎಕ್ಸ್ಟೆನ್ಷನ್ನು ಮುರುಡೇಶ್ವರ ತನಕ ಏನು ಬರ್ತಾ ಇತ್ತು ಅದು ಕುಮಟಾ ತನಕ ಆಗಿದೆ. ಅದ್ರ ವೇಳಾಪಟ್ಟಿ ಇತ್ಯಾದಿ ಎಲ್ಲ ವಿವರ ಇದೆ. ನಾನು ಅದನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಜೊತೆ ಸೇರಿ ಉದ್ಘಾಟನೆ ಮಾಡಿದ್ದೇವೆ. ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ, ಕರಾವಳಿ ಭಾಗದ ಜನರಿಗೆ ಕೊಂಕಣ ರೈಲ್ವೆ ನೋಡುವ ಭಾಗ್ಯ ಹೆಗಡೆ, ಜಾರ್ಜ್ ಫರ್ನಾಂಡಿಸ್ ಮತ್ತಿತರರಿಂದ ದೊರೆಯಿತು. ಹಲವರು ಯೋಜನೆ ಅನುಷ್ಠಾನಕ್ಕೆ ಬಂದ ನಂತರ ಸುಧಾರಣೆಗಾಗಿ ಹೋರಾಟ ನಡೆಸಿದ್ದಾರೆ. ಅವರ ಪರಿಶ್ರಮವು ಕೊಂಕಣ ರೈಲ್ವೆ ಇಷ್ಟೊಂದು ಎತ್ತರಕ್ಕೆ ಬೆಳೆಯಲು ಸಾಧ್ಯವಾಯಿತು ಎಂದರು. ಹಾಗೆ ಅವರು ಮುಂದೆ ಬರೋರು ಅಲ್ಲ, ಅವರು ಹಿಂದಿರುವಂತವರು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನ ಮಾಡಿದ್ರು. ಒಂದ್ಸರಿ ನಮಗೆ ಮಂಜೂರಿಯಾದಂಥ ರೈಲ್ವೆ ಕೇರಳಕ್ಕೆ ಹೋಗಿತ್ತು. ಸ್ಪೆಲ್ಲಿಂಗ್ ಮಿಸ್ಟೇಕ್ನಲ್ಲಿ ಕೇರಳಕ್ಕೆ ಹೋಯ್ತು. ಅದನ್ನು ಅವರು ಪ್ರಯತ್ನ ಮಾಡಿ ಹೋರಾಟ ಮಾಡಿ ಕುಮಟಾ, ಇದು ನಮ್ಮ ಮಂಗಳೂರಿಗೆ ರೈಲ್ವೆ ಬರಲಿಕ್ಕೆ ಪ್ರಯತ್ನವನ್ನು ಮಾಡಿದಂಥವರು ರಾಜೀವ್ ಗಾಂವ್ಕರ್ ಅನ್ನುವಂಥದ್ದು. ಆಮೇಲೆ ಪ್ಲ್ಯಾಟ್ಫಾರ್ಮ್ ಬಗ್ಗೆ ನಮ್ಮ ಪಕ್ಷದಲ್ಲಿ ಭಾಳಷ್ಟು ಚರ್ಚೆ ಆಗಿತ್ತು. ಸನ್ಮಾನ್ಯ ಕಾಗೇರಿ ಸಾಹೇಬರು ಬಂದಾವಾಗಲೂ ನಾನು ಹೇಳಿದೆ, ನಾನು ಆ ಸಂದರ್ಭದಲ್ಲಿ ಅವ್ರಿಗೆ ಏನಾಗ್ತದೆ, ಈಗ ನಾವು ಎಷ್ಟೇ ಪ್ರಯತ್ನಗಳನ್ನು ನಾನು ಮಾಡಲಿ, ರಾಜೀವ್ ಮಾಡಲಿ, ನಾವು ಈ ಜಾರ್ಜ್ ಫರ್ನಾಂಡಿಸ್ ಅವ್ರು ಮಾಡಲಿ, ಪತ್ರಕರ್ತರು ಮಾಡಲಿ, ಕೊನೆಯ ಮುದ್ರೆ ಇರ್ತದಲ್ಲ, ಆ ಕೊನೆಯ ಮುದ್ರೆ ನಮ್ಮ MP ಅವರೇ ಹಾಕಬೇಕಾಗ್ತದೆ. ನೀವು ಮುದ್ರೆ ಹಾಕಿದ್ರೆ ಮಾತ್ರ ರೈಲ್ವೆ ಇಲ್ಲಿ ನಿಲ್ತದೆ, ರೈಲ್ವೆ ಬರ್ತದೆ. ಕೆಆರ್ಸಿಎಲ್ನ ಸಿಎಂಡಿ ಸಂತೋಷ್ ಕುಮಾರ್ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿ, ಕುಮಟಾಕ್ಕೆ ಇಂದು ಐತಿಹಾಸಿಕ ದಿನ. ಜಿಲ್ಲೆಯ 7 ಸ್ಟೇಷನ್ಗಳು ಸುಧಾರಣೆ ಕಂಡಿವೆ. 10 ಸ್ಟೇಷನ್ಗಳು ಸುಧಾರಣೆಯಾಗಲಿವೆ. ಮುಂದಿನ 3 ವರ್ಷದಲ್ಲಿ 263 ಕಿಲೋಮೀಟರ್ ಡಬಲ್ ಟ್ರ್ಯಾಕ್ ಮಾಡಲಾಗುವುದು ಎಂದರು. ಕಾರ್ಯಕ್ರಮದಲ್ಲಿ ರೈಲ್ವೆ ಸೇವಾ ಸಮಿತಿ ಕುಮಟಾ ಮತ್ತು ರಾಜಸ್ಥಾನಿ ಸೇವಾ ಸಮಿತಿ ವತಿಯಿಂದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಶಾಸಕ ದಿನಕರ್ ಶೆಟ್ಟಿ ಅವರನ್ನ ಸನ್ಮಾನಿಸಲಾಯಿತು. ಉಪವಿಭಾಗಾಧಿಕಾರಿ ಪಿ ಶ್ರವಣ್ ಕುಮಾರ್, ಪ್ರಾದೇಶಿಕ ರೈಲ್ವೆ ವ್ಯವಸ್ಥಾಪಕಿ ಆಶಾ ಶೆಟ್ಟಿ, ಉತ್ತರ ಕನ್ನಡ ಜಿಲ್ಲಾ ರೈಲ್ವೆ ಸೇವಾ ಸಮಿತಿ ಕಾರ್ಯದರ್ಶಿ ರಾಜೀವ್ ಗಾಂವ್ಕರ್ ಇದ್ದರು. ಯೋಗೇಶ್ ಕೊಡ್ಕಣಿ ಸ್ವಾಗತಿಸಿ ನಿರೂಪಿಸಿ ವಂದಿಸಿದ್ರು. ಕಂಡಿದೆ. ಆ ಒಂದು ಸುಂದರ ಕ್ಷಣ ನೆನಪಿಗಾಗಿ ಮಾನ್ಯ ಸಂಸದರನ್ನ, ಮಾನ್ಯ ಶಾಸಕರನ್ನ ಗೌರವಿಸಿ ಸನ್ಮಾನಿಸ್ತಾ ಇದ್ದಾರೆ. ರಾಜಸ್ಥಾನಿ ಪೇಟವನ್ನ ಕೂಡ ಗೌರವಪೂರ್ವಕವಾಗಿ ಸಲ್ಲಿಸಿ ಸನ್ಮಾನಿಸ್ತಾ ಇದ್ದಾರೆ. ರಾಜೀವ್ ಗಾಂವ್ಕರ್ ಹಾಗೂ ಅನೇಕ ಸದಸ್ಯರೆಲ್ಲರೂ ಕೂಡ ಸೇರಿ ಈ ಒಂದು ಸಂದರ್ಭದಲ್ಲಿ ಮಾನ್ಯ ಸಂಸದರಿಗೆ ಈ ಒಂದು ವಿಶೇಷ ರೈಲ್ವೆ ವ್ಯವಸ್ಥೆಯನ್ನ ನಮ್ಮ ಕುಮಟಾಗೆ ವಿಸ್ತರಿಸಿದ್ದಕ್ಕಾಗಿ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನ
ಅಭಿನಂದನೆಗಳನ್ನು ಸಲ್ಲಿಸಿ ಚಿಕ್ಕ ಗೌರವದ ಈ ಒಂದು ಸೇವೆಯ ಒಂದು ಯಶಸ್ಸಿನ ಸಿಂಹಪಾಲು ಮಾನ್ಯ ಶಾಸಕರಿಗೂ ಕೂಡ ಸಿಗ್ತಾ ಇದೆ. ಹಾಗಾಗಿ ಶ್ರೀಯುತರನ್ನು ಕೂಡ ಈ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಗ್ತಾ ಇದೆ ರೈಲ್ವೆ ಸೇವಾ ಸಮಿತಿಯ ಪರವಾಗಿ. ರೈಲ್ವೆಗೆ ಬೇಕಾದಂತಹ ಉತ್ತಮ ಸೇವೆಯನ್ನ ದೊರಕಿಸಿಕೊಡುವಲ್ಲಿ ಇಬ್ಬರು ಗಣ್ಯಮಾನ್ಯರು ಕೂಡ ದೊಡ್ಡ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ಮಾನ್ಯ ಶಾಸಕರಿಗೆ ಹಾಗೂ ಸಂಸದರಿಗೆ 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.